ಇದು ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರೋ ಚಿರತೆ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಕಾಡಲ್ಲಿ ಮೆರಿದಾಡ್ತಾ ಇದ್ದ ಈ ಚಿರತೆ ಆಹಾರ ಅರಸಿ ಕಗ್ಗತ್ತಲ ಕಾಡ್ನಲ್ಲಿ ಅಲ್ದಾಡ್ತಾ ಇತ್ತು. ಆದ್ರೆ ಕಾಡು ಹಂದಿಯನ್ನ ಬಲೆಗೆ ಕೆಡವೋಕೆ ಅಂತ ಹಾಕಿದ ಹುರುಳಿಗೆ ಚಿರತೆ ತಗಲಾಕೊಂಡಿದೆ. ಇದರಿಂದ ಉರುಳಿನಿಂದ ತಪ್ಪಿಸ್ಕೊಳ್ಳಕ್ಕೆ ಪಡಬಾರದ ಕಷ್ಟ ಪಟ್ಟಿದೆ. ಆದ್ರೆ ಉರುಳು ಮತ್ತಷ್ಟು ಬಿಗಿಯಾಗಿ ಹೊಟ್ಟೆಯನ್ನ ಬಿಗಿದು ಹಾಕಿದೆ. ಇಡೀ ರಾತ್ರಿ ಚಳಿಯ ನಡುವೆ ಗಡಗಡ ನಡುಗಿದ ಚಿರತೆ ಪಾಪ ಪ್ರಾಣ ಉಳಿಸ್ಕೊಳ್ಳೋಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಆದ್ರೆ ಚಿರತೆಯ ಪ್ರಯತ್ನ ವಿಫಲವಾಗಿ ಕೊನೆಗೆ ಜೀವ ಬಿಟ್ಟಿದೆ. ಇಂಥ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ಸರಿಸುಮಾರು 3 ರಿಂದ 4 ವರ್ಷದ ಹೆಣ್ಣು ಚಿರತೆ ಪ್ರಾಣ ಕಳ್ಕೊಂಡಿದೆ. ಕೇತನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಏನಾಗಿದೆ, ಇವತ್ತು ಮುಂಜಾನೆ ಕೆಲವು ದುಷ್ಕರ್ಮಿಗಳು ಕಾಡಂದಿ ಬೇಟಾಡಲಿಕ್ಕೋಸ್ಕರ ಉರುಳನ್ನು ಹಾಕಿದ್ರು. ದುರದೃಷ್ಟವಶಾತ್ ಅದರಲ್ಲಿ ಒಂದು ಚಿರತೆ ಸಿಕ್ಕಾಕೊಂಡ್ಬಿಟ್ಟಿದೆ. ಬೆಳಗ್ಗೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ನಡೆಸ್ತಾ ಇದ್ದಂಥ ಟೈಮಲ್ಲಿ ಈ ಚಿರತೆ ಈ ರೀತಿ ಇರೋದು ಗೊತ್ತಾಗ್ತಿದ್ದಂಗೆ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನ ಸಂಪರ್ಕಿಸಿ ಅಲ್ಲಿಂದ ಡಾಕ್ಟ್ರನ್ನ ಬರ್ಮಾಡ್ಕೊಂಡ್ವಿ. ಡಾಕ್ಟ್ರು ಕೂಡಲೇ ಬಂದು ಅದನ್ನು ರೆಸ್ಕ್ಯೂ ಮಾಡಲಿಕ್ಕೆ ಎಲ್ಲ ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಆದರೂ ಸಹ ಅದು ಚಿಕಿತ್ಸೆ ನೀಡ್ತಾ ಇದ್ದಂಥ ಸಮಯದಲ್ಲಿ ದುರದೃಷ್ಟವಶಾತ್ ಅದು ಚಿರತೆ ಸಾವಿಗೀಡಾಗಿದೆ. ಈಗ ಲೋಕಲ್ ಡಾಕ್ಟರ್ಸ್ ಎಲ್ಲ ಕರೆಸಿ ಇವಾಗ ಪೋಸ್ಟ್ ಮಾರ್ಟಮ್ ನಡೆಸ್ತಾ ಇದ್ದೀವಿ. ಮತ್ತು ಈ ರೀತಿ ಉರುಳಾಕ್ದವ್ರ ಬಗ್ಗೆ ಒಂದು ಅರಣ್ಯ ಮೊಕದ್ದಮೆಯನ್ನು ದಾಖಲಿಸಿದ್ವಿ. ಯಾರು ಈ ಸಾವಿಗೆ ಕಾರಣರಾಗಿದ್ದಾರೆ, ಯಾರು ಉರುಳಾಕಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಸೊ ಇದೇ ರೀತಿಯಾಗಿ ಬೇರೆ ಕಡೆ ಎಲ್ಲ ಉರುಳು ಹಾಕಿರೋಂಥ ಪ್ರಕರಣಗಳು ಜಾಸ್ತಿ ಇದ್ದಾವೆ ಇತ್ತೀಚೆಗೆ. ಸೊ ಮತ್ತೆ ಮತ್ತಷ್ಟು ಈ ಅರಣ್ಯ ಇಲಾಖೆಯಿಂದ ಟೀಮ್ಗಳನ್ನ ರಚನೆ ಮಾಡಿ ಎಲ್ಲ ಈ ಅರಣ್ಯ ಫ್ರಿಂಜ್ ಪ್ರದೇಶದಲ್ಲಿ ಎಲ್ಲೆಲ್ಲಿ ಮನುಷ್ಯರು ಓಡಾಡ್ತಾರೆ ಅಂಥ ಜಾಗಗಳಲ್ಲಿ ಎಲ್ಲ ಕಡೆನೂ ಸ್ನೇರ್ ಡ್ರೈವ್ ಮಾಡ್ತೀವಿ. ಸ್ನೇರ್ ಕೊಂಬಿಂಗ್ ಡ್ರೈವ್ ಮಾಡಿ ಎಲ್ಲೆಲ್ಲಿ ಈ ಥರ ಸ್ನೇರ್ಗಳಿದ್ದಾವೆ ಎಲ್ಲದನ್ನು ಪತ್ತೆ ಹಚ್ಚಿ ಅವ್ರನ್ನ ನಿಷ್ಕ್ರಿಯಗೊಳಿಸಿ ತೆಗೆದಾಕ್ಲಿಕ್ಕೆ ನಾವು ಕ್ರಮ ತಗೋತೀವಿ. ಚಿರತೆ ಯಾವ ರೀತಿ ಅಂದರೆ ಎಷ್ಟು ವಯಸ್ಸಾಗಿದೆ, ಸೊ ಯಾವ ರೀತಿ ಎಲ್ಲಿ ತೆಗಿತ್ತು ಸರ್? ಇದು ನಿಮಗೆ ಲಾಕ್ ಆಗಿದೆ ಅಂತ ಯಾವ ಮಾಹಿತಿ? ಅದು ಅರಣ್ಯ ಇಲಾಖೆ ಸಿಬ್ಬಂದಿ ಹೋದಾಗ ಬೆಳಗ್ಗೆ ಗಸ್ತು ಕಾರ್ಯ ಮಾಡ್ಬೇಕಾದ್ರೆ ಗೊತ್ತಾದ್ಮೇಲೆ ಒಂದು ಚಿರತೆನ ಕಳ್ಕೊಂಡಿದ್ದೀರಿ. ಅದು ಇದು ಭಾಳ ದುರದೃಷ್ಟಕರವಾದ ವಿಷಯ. ಇದು ಒಂದು ಚಿರತೆ ಸಾವಾಗಿರೋದು. ಒಂದು ಮಗು ಥರ ಅರಣ್ಯದಲ್ಲಿ ಆಡಾಡ್ಕೊಂಡಿತ್ತು. ಅಲ್ಲ ಅದೇ ಇದೊಂದು ಭಾಳ ದುಃಖಕರವಾದ ಸಂಗತಿನ. ಭಾಳ ಸಣ್ಣ ಪ್ರಾಯ ಚಿರತೆ, 5 ವರ್ಷದ ಹೆಣ್ಣು ಚಿರತೆ. ಇದೊಂದು ತುಂಬಲಾರ್ದ ಇರೋ ನಷ್ಟನೇ ಇದು. ಈ ಪ್ರೊಸೀಜರ್ ಏನು ಮಾಡ್ತಾಯಿದ್ದಾರೆ ಸರ್? ಇವಾಗ ಲೋಕಲ್ ಡಾಕ್ಟರ್ಸ್ ಬಂದಿದ್ದಾರೆ, 3 ಜನ ವೆಟರ್ನೇರಿಯನ್ಸ್ ಬಂದು ಇವಾಗ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಅದಾದ ನಂತರ ಇದನ್ನು ಬರ್ನ್ ಮಾಡ್ತೀವಿ. ಕೇತನಹಳ್ಳಿ. ಇನ್ನು ಕಾಡು ಹಂದಿ ಸೆರೆಗೆ ಹಾಕಿದ್ದ ಉರುಳಿನಲ್ಲಿ ಬಂದಿಯಾಗಿದ್ದ ಚಿರತೆಯನ್ನ ಕಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ವೈದ್ಯಾಧಿಕಾರಿಗಳನ್ನ ಕರೆಸಿ ಅರ್ಧಂಬರ್ಧ ಉಸಿರಾಡ್ತಾ ಇದ್ದ ಚಿರತೆಯನ್ನ ಉಳಿಸೋಕೆ ಅಂತ ವೈದ್ಯ ಆನಂದ್ ಈ ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ದುರದೃಷ್ಟವಶಾತ್ ಪಾಪ ಚಿರತೆ 10-15 ನಿಮಿಷದಲ್ಲೇ ಉಸಿರು ಚೆಲ್ಲಿದೆ. ಇನ್ನು ಚಿರತೆ ಸಾವಿನ ನಂತರ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಚಿರತೆ ಉರುಳಿನಲ್ಲಿ ಸಿಲುಕಿದ ಪರಿಣಾಮ ವಿಲವಿಲ ಒದ್ದಾಡಿ ನರಳಾಡಿದ್ದು ನೀರು ಸಿಗದೆ ಡಿಹೈಡ್ರೇಷನ್ಗೆ ಒಳಗಾಗಿ ಪ್ರಾಣ ಬಿಟ್ಟಿದೆ. ಪ್ರಾಣ ಉಳಿಸ್ಕೊಳ್ಳೋ ಭರದಲ್ಲಿ ಶಾಖಗೆ ಒಳಗಾಗಿ ಅದರ ರಕ್ತನಾಳಗಳೆಲ್ಲವೂ ಬ್ಲಾಕ್ ಆಗಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಬೆಳಗ್ಗೆ ನಮಗೆ 9:00 ಕಾಲ್ ಬಂದಿತ್ತು DF ಆಫೀಸಿಂದ ಚಿಕ್ಕಬಳ್ಳಾಪುರ. ಸೊ ಬಂದ ತಕ್ಷಣ ನಾವು ಕಾಲ್ ಬಂದಿತ್ತು. ಹಾಗಾಗಿ ನಾವು ಆವಾಗ ಎಲ್ಲ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಬಂದಾದಮೇಲೆ ನೋಡಿದ್ವಿ. ಆ್ಯನಿಮಲ್ ಸ್ನೇಡ್ ಇತ್ತು, ತುಂಬ ಡಲ್ ಇತ್ತು, ಪ್ಯಾಂಟಿಂಗ್ ಮಾಡ್ತಿತ್ತು, ಡಿಪ್ರೆಸ್ಡ್ ಇತ್ತು. ಪ್ಲಸ್ ಅದು ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲೇ ಸ್ನೇರ್ ಆಗಿ ಪೂರ್ತಿ ಒಂದು ರೀತಿ ಅಬ್ಡಾಮನ್ ಸ್ಟ್ರ್ಯಾಂಗ್ಯುಲೇಟ್ ಥರ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಡಾಟ್ ಮಾಡಿ ಅದನ್ನ ಅನ್ಕಾನ್ಷಿಯಸ್ ಮಾಡಿದಾದಮೇಲೆ ನಾವು ಅದನ್ನ ಸ್ನೇರ್ನ ಕಟ್ ಮಾಡಿದ್ವಿ. ತುಂಬ ಟೈಟಾಗಿತ್ತು. ಅದಾದಮೇಲೆ ಅಬ್ಡಾಮನ್ಗೆ ಹೊಟ್ಟೆ ಹತ್ರ ಪ್ಲಸ್ ಕಾಲಿಗೆ 2 ಕಡೆ ಸ್ನೇರ್ ಆಗಿದ್ದು. ಸ್ನೇರ್ ಕಟ್ ಮಾಡಿದಾದಮೇಲೆ ನಾವು ಚೆಕ್ ಮಾಡಿದ್ವಿ. ಆ್ಯನಿಮಲ್ ತುಂಬ ಜಾಸ್ತಿನೇ ಡಿಹೈಡ್ರೇಟೆಡ್ ಇತ್ತು. ಬ್ಲಡ್ ತೆಗಿಬೇಕಾದ್ರೆ ನಮಗೆ ಬ್ಲಡ್ ವೇನಲ್ಲಿ ನಾವು ಬಾಲದಲ್ಲಿ 3 ಪ್ಲೇಸಸಲ್ಲಿ ನಾವು ಟ್ರೈ ಮಾಡಿದ್ವಿ ಅದು ಬ್ಲಡ್ ತೆಗಿಯೋಕ್ಕೆ, ಫ್ಲೂಯಿಡ್ ಕೊಡೋಕ್ಕಂತ. ಬಟ್ ಅದು 3 ಪ್ಲೇಸಸಲ್ಲಿ ಪೂರ್ತಿ ವೇನ್ ಕೊಲ್ಯಾಪ್ಸ್ ಆಗಿರೋ ಕಾರಣ ನಮಗೆ ಬ್ಲಡ್ ವೆಸಲ್ಸು ಸಿಕ್ಕಿಲ್ಲ. ಹಾಗಾಗಿ ನಾವು ಸ್ವಲ್ಪ ರಿಸ್ಕ್ ತೊಗೊಂಡು, ಆ್ಯನಿಮಲ್ ಎಚ್ಚರಿತ್ತು,
ಇನ್ನೂ ಗುರ್ರಂತಿತ್ತು, ಅಂದರೆ ಸ್ಲೈಟಾಗಿ, ಮತ್ತು ರೆಸ್ಪಿರೇಷನ್ ಎಲ್ಲ ನಾರ್ಮಲ್ ಇತ್ತು. ನಾವು ಹಾಗಾಗಿ ಆದರೂ ರಿಸ್ಕ್ ತೊಗೊಂಡು ಫ್ಲೂಯಿಡ್ ಥೆರಪಿ ಮಾಡಲೇಬೇಕು, ಡಿಹೈಡ್ರೇಷನ್ ಜಾಸ್ತಿ ಇದೆ ಅಂತ ನಾವು ಅದನ್ನ ಕಾಲು ಹೊರಗಡೆ ತೊಗೊಂಡು ಕಾಲಲ್ಲಿ ವೇನು ಕನೆಕ್ಟ್ ಮಾಡಿ ನಾವು ಫ್ಲೂಯಿಡ್ ಥೆರಪಿ ಕೊಡ್ತಿದ್ವಿ. ಒಂದು 15-20 ನಿಮಿಷ ಆದಮೇಲೆ ಆ್ಯನಿಮಲ್ ರೆಸ್ಪಿರೇಷನ್ ಚಾಲು ಆಯಿತು ಮತ್ತು ಇಟ್ಸ್ ಅ ಕಂಪ್ಯೂಟರ್. ಯಂಗ್ ಎನಿಮಲ್ ಅದು. ಅಂದಾಜು ಸರ್ ಅಂದಾಜು ಇರ್ಬೋದು 2.5 to 3.5 ಇಯರ್ಸ್ ಇರ್ಬೋದು. ಫೀಮೇಲ್ ಇದೆ. ಇನ್ನು ಚಿರತೆ ಉಳಿಸಲು ಪ್ರಯತ್ನ ಪಟ್ಟರು ಚಿರತೆಯನ್ನ ಉಳಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಕಾಡು ಹಂದಿ ಬೇಟೆಗೆ ಉರುಳು ಹಾಕಿದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದರ ನಡುವೆ ಮೃತ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತಿಮ ಅಗ್ನಿಸ್ಪರ್ಶ ಮಾಡಿ ಚಿರತೆಯನ್ನ ಸುಟ್ಟು ಹಾಕೋ ಮೂಲಕ ಅರಣ್ಯಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಏನೇ ಆದ್ರೂ ಮನುಷ್ಯರ ದುರಾಸೆಗೆ ಚಿರತೆ ಬಲಿಯಾಯ್ತಲ್ಲ ಅನ್ನೋದೇ ನೋವಿನ ಸಂಗತಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.